ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಶ್ರೀ ಡಾಕ್ಟರ್ ಕಾಲಸಿದ್ದೇಶ್ವರ ಸ್ವಾಮೀಜಿಯವರ ಪಾದಕ್ಕೆ ನಮಿಸುತ್ತಾ, ಅದೇ ಥರ ಶ್ರೀಮನ್ ಚಿಕ್ಕವಜ್ಜೆಯರು ಅಭಿನವ ಕಾಡಸಿದ್ದೇಶ್ವರ ಸ್ವಾಮೀಜಿಯವರ ಪಾದಕ್ಕೆ ನಮಿಸುತ್ತಾ, ನಮ್ಮ ಕಲ್ಮಠಾಧೀಶ್ವರ ಸ್ವಾಮಿಯ ಗದ್ದಿಗೆ ನಮಸ್ಕರಿಸುತ್ತಾ, ನಾವು ಯಾವತ್ತೂ ವಾಕ್ಯಗಾರಲ್ಲ, ಮಾತಾಡೋರಲ್ಲ, ಭಾಷಣಗಾರರಲ್ಲ, ಆದರೂ ಸಹ ರಾಜರು ಮಾತಾಡಬೇಕು ಅಂತ ಹೇಳಿದರೆ ಮಾತಾಡ್ತೀರಿ. ಏನಪ್ಪಾ ಅಂದ್ರೆ, ನಮ್ಮ ಸ್ವಾಮೀಜಿಯವರದ್ದು ಒಂದು ನಡೆ ನುಡಿ ಇದೆಯಲ್ಲ, ಅವರು ಅಂತರ್ಜ್ಞಾನಿಗಳು, ಅವರು ತಪಸ್ವಿಗಳು, ಅವರು ಬಾಲ್ಯ ಮಕ್ಕಳ ಪ್ರಿಯರು, ರುದ್ರಾಕ್ಷಿ ಪ್ರಿಯರು, ಏನ್ ಹೇಳಿ ಭಸ್ಮ ಪ್ರಿಯರು, ಭಕ್ತರ ಪ್ರಿಯರು. ರಾಜನ ಹೇಳಿದ್ರು, ಅಜ್ಜಯ್ಯರು ಹೋದ್ರು ಮಠದಲ್ಲಿ ಬರೀ ಮಾನಸವನ್ನು ಹೇಳಿದ್ದಾರೆ, ಭಕ್ತರ ಬರ್ತಾರೆ. ಅಜ್ಜಯ್ಯರು ಹೋದ್ರೆ ಊಟ ಮಾಡ್ತಾರೆ, ನಾನು ಹೇಳಿದೆ, ನಾನು ಸಾಕ್ಷಿ, ಊಟ ಮಾಡಲಿಲ್ಲ ಅವ್ರನ್ನ ಹೇಳಿದ್ದೆ, ಅಯ್ಯೋ ಮಠ ಭಕ್ತರು ಬರಲಿಲ್ಲ. ಅವ್ರಿಗೆ ಇಲ್ಲಿ ತನಕ ದಿನಗೊಂದು 10-20 ಜಾತಕ ನೋಡು, ಅಲ್ಲಿ ತನಕ ಅವ್ರು ಸಮಾಧಾನ ಆಗಲ್ಲ, ಅವ್ರಿಗೆ ಇಲ್ಲಿ ಕೊಡೋದೇ ಆಗಲ್ಲ ಅಂತ ನಮ್ಮ ಅಜ್ಜಯ್ಯರು. ಅಂತರ ಸೇವೆ ಮಾಡಲಿಕ್ಕೆ ನಮ್ಗೆ ಯೋಗ, ನಮ್ಮಂತರಿಗೆ ಯೋಗ ಏನಪ್ಪಾ ಅಂತ ನೋಡಿ. ಈಗ ಹೇಳಿಕೆ ಜ್ಞಾನಿಗಳು ಹೇಳಿದ್ರೆ, ಈ ಸ್ವಾಮಿ ವಿವೇಕಾನಂದರು ನಾವು ಹುಟ್ಟಿದ್ರೆ ಮುಂದೆ ನಾವು ಇಷ್ಟೇ ಗೊತ್ತಿತ್ತು. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಚಿಕಾಗೋ ಅಮೆರಿಕದಲ್ಲಿ ಭಾಷಣ ಮಾಡಿದ ಲೇಡೀಸ್ ಅಂಡ್ ಜೆಂಟಲ್ಮೆನ್ ಅಂದ್ರೆ ಮಾನ್ಯರೇ ಮತ್ತು ಮಹಿಳೆಯರೇ. ಏನು ಎಲ್ಲ ಎಲ್ಲಿ ಭಾಷಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೂ ಎಲ್ಲ ರಾಜಕಾರಣಿಗಳು ಹೇಳ್ತಾರೆ, ಬೇರೆ ಹೇಳ್ತಾರೆ, ಒಂದು ಹೆಂಗಸರಿಗೆ ಮತ್ತೆ ಗಂಡಸರಿಗೆ ಕೊಡುವಂಥದ್ದು ಇದು ರೆಸ್ಪೆಕ್ಟ್. ಹಂಗೆ ಆ ನಮ್ಮ ಸ್ವಾಮಿ ವಿವೇಕಾನಂದ ಹೇಳಿದ ಅದೇ ತರ ಅದಕ್ಕಿಂತ ಜಾಸ್ತಿ ಆಗಿ ನಮ್ಮ ಅಜ್ಜರಿಗೆ ಇಂಗ್ಲಿಷ್ ಬರ್ತಿಲ್ಲ, ಅಲ್ಲಿ ಹೋಗಿ ಎಲ್ಲ ಫಸ್ಟ್ ಕ್ಲಾಸ್, ಓಕೆ, ಥ್ಯಾಂಕ್ ಯು, ವೆಲ್ಕಮ್, ಯುವರ್ ಕಮ್ ಪ್ಲೇಸ್, ಪ್ರಸಾದ್ ತಗೊಳ್ಳಿ. ನಾನು ಹೇಳ್ತೀನಿ ನಮ್ಮ ಕೃಷ್ಣದ ಅವ್ರ ಅಜ್ಜರಿಗೆ ಇಂಗ್ಲಿಷ್ ಮಾತಾಡ್ತಾರೆ. ಅವ್ರಿಗೆ ಇದಕ್ಕೆ ಹೇಳಿದ್ರೆ ಜ್ಞಾನೇಶ್ವರರು, ಅಂತರ್ಜ್ಞಾನಿ, ಮುಖಂಡೇಶ್ವರರು, ಇವರು ಮೂರನೇ ಗಂಟಲು ನೋಡ್ತಾರೆ. ರಾಜನ ಹೇಳಿದ್ರು, ಹಾವು ಕೃಷ್ಣ ಈ ಮಠ ಇದೆಯಲ್ಲ, ಯಾಕೆ ಕುಕ್ಕೆ ಸುಬ್ರಹ್ಮಣ್ಯ ನೀವು ನಂಬ್ತಿರೋ, ಅದಕ್ಕಿಂತ ಜಾಸ್ತಿಯಾಗಿ ನಾನು ಮಠ ನಂಬ್ತೇನೆ. ಯಾಕೆಂದ್ರೆ ನಾನು ಏನ್ ಪೂಜೆ ಮಾಡಿದ್ರೆ ನನಗೆ ನನ್ನ ಫಸ್ಟ್ ಟೈಮ್ ಬಂದಾಗ ಸರ್ಪ ಸಂಸ್ಕಾರ ಮಂಡಲದೊಳಗಡೆ 9 ದಿನ ನೆಟ್ಟಲ್ಲಿ ಸರ್ಪ ಸಂಸ್ಕಾರ ಮಾಡಿಕೊಟ್ಟಿದ್ದು ನಾನು. ಇದು 5ನೇ ಸ್ವಾಮೀಜಿಯವರನ್ನ ಅಶ್ವಿನಿ ಹೋಗ್ತಾ 5 ವರ್ಷದಲ್ಲಿ ಇಷ್ಟು ಸ್ವಾಮೀಜಿಯನ್ನು ಬೀಳ್ಕೊಡುಗೆ ಮಾಡಲಿಕ್ಕೆ ಏರ್ಪೋರ್ಟ್ಗೆ ಯಾರು ಮಾಡಿದ್ರು ಗೊತ್ತಿಲ್ಲ. ಭಕ್ತರು 50 ಜನ, ಕನಿಷ್ಠ 50 ಜನ ಮಾಡಕ್ಕೆ ಬಂದಿದ್ರು ಭಕ್ತರು. ಅದು ಸಹ ಸ್ವಾಮೀಜಿ ಬೆಳಿಗ್ಗೆ ಹೇಳಿದ್ರೆ ಸಾಯಂಕಾಲ ಹೋಗ್ತಿರಲಿಲ್ಲ. ಒಂದು ವಾರ ಮುಂಚೆ ಹೋಗ್ತಿದ್ದೆ, ಎಷ್ಟು ಜನ ಏರ್ಪೋರ್ಟ್ಗೆ ಬರ್ತಾರೆ ಗೊತ್ತಿಲ್ಲ. ನಾನು ತುಂಬಾ ಹೆಲ್ಪಿಟ್ಟಿದ್ದೆ, ನಾನು ಕಳಿಸ್ತಾರೋ ಇಲ್ವ ಅಂದ್ಕೊಂಡು. ಆದರೆ ಸ್ವಾಮೀಜಿಗೆ ಕಚ್ಚಿದ್ದು ಹಾವಲ್ಲ, ಸ್ವಾಮೀಜಿಗೆ ರಕ್ಷಣೆಯಾಗಿ ಈ ಸ್ಥಳದಿಂದ ಬಂದದ್ದು ನಾಗಪ್ಪನಿಗೆ. ಆಗಿದೆ, ಬೈಪಾಸ್ ಆಗಿದೆ, 74 ವರ್ಷ ಆಗಿದೆ, ಅವರಿಗೆ ಡಯಾಬಿಟಿಸ್ ಇದೆ, ಶುಗರ್ ಇದೆ ಅಂತ ತಿಳ್ಕೊಂಡು ನೀವು ಬಿಟ್ಟಿದ್ರಲ್ಲ, ನೀವು ಯಾರು ಮಾಡಕ್ಕೆ ಬರ್ತಿರಲಿಲ್ಲ. ಅವರಿಗೆ ರಕ್ಷಣೆಯಾಗಿ 7 ಸಮುದ್ರವನ್ನು ಬಿಟ್ಟು 15,000 ಕಿಲೋಮೀಟರ್ ದೂರಕ್ಕೆ ಇಲ್ಲಿಂದ ನಾಗಪ್ಪ ರಕ್ಷಣೆಗೆ ಬಂದಿದ್ದಾರೆ ನಮ್ಮ ಅಪ್ಪನ ಕಾಪಾಡಿಗೆ. ಇಂತಹ ನಡೆದಾಡುವ ದೇವರು ಪವಾಡ ಪುರುಷ. ನಾನು ಕೇಳಿದ್ದೆ, ಸತ್ಯ ಸಾಯಿಬಾಬನ ಸಂಸ್ಥಾನ ಪವಾಡ ಪುರುಷ ಅಂತ ಇಲ್ಲ ರೀ, ಈಗಲೂ ನಡೆದಾಡುವ ದೇವರಿದ್ದಾರೆ. ನಾನು ನಂಬ್ತೀನಿ, ನೀವು ನಂಬಿ, ಎಲ್ಲಾ ನಂಬಿ. ನಮ್ಮ ಮಠ ಇಲ್ಲಿ ಕೂಡ ನಡೆದಾಡುವ ದೇವರಿದ್ದಾರೆ. ನನಗೆ ಅಷ್ಟೇ ಭಕ್ತಿ ಇದೆ, ನಾನು ಭಕ್ತಿ ಇದೆ ಅಂತ ಹೇಳಿ ನಿಮ್ಮನ್ನ ಫೋರ್ಸ್ ಮಾಡ್ತಿಲ್ಲ. ನೀವು ಒಮ್ಮೆ ಫಸ್ಟ್ ಟೈಮ್ ಬಂದ್ರೆ ನಿಮಗೆ ನೆಕ್ಸ್ಟ್ ಟೈಮ್ ಬಂದ್ರೆ ನಿಮಗೆ ಅಂತ ಬರ್ತದೆ. ನಾನು ಸಂಕಲ್ಪ ಮಾಡಿದ್ದೇನೆ, ಒಂದು ಸಲ ನನ್ನ ಮಠಕ್ಕೆ ಬಂದ್ರೆ ಒಬ್ಬ ಹೊಸ ಭಕ್ತರನ್ನು ಕರ್ಕೊಂಡು ಬರ್ತೀನಿ. ರಾಜವಣ್ಣ ಇವತ್ತು ಹೇಳ್ತೀನಿ, ನಾನು ಎಷ್ಟು ಸತಿ ಬರ್ತೀನೋ ಅಷ್ಟು ಸತಿ ನನ್ನ ಹೊಸ ಭಕ್ತರು ಬರ್ತಾರೆ. ಅದು ನನ್ನ ಸಂಕಲ್ಪ. ಯಾಕಪ್ಪ ಅಂದ್ರೆ ನಾವು ಗುರುಗಳು ಎಲ್ಲೂ ನಮ್ಮ ಗುರುಗಳು ಇದ್ದಾರಲ್ಲ, ಬರೀ ಲಿಂಗಾಯತ ವೀರೇಶ್ವರ ಗುರುಗಳಲ್ಲ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ, ಅರಬ್ಬಿ ಸಮುದ್ರದಿಂದ ಬಂಗಾಳ ಕೊಲ್ಲಿಯವರೆಗೆ ಸರ್ವಧರ್ಮ ಏಕಧರ್ಮ, ಹಿಂದೂ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳಿ ಪ್ರಸಾದ ಮಾಡುವಂತ ಹೇಳೋದು. ಇದರ ಬಗ್ಗೆ ನಾವು ಮಠದ ಭಕ್ತರುಗಳು ಸ್ವಾಮೀಜಿ ನೆರಳಲ್ಲಿ ಬದುಕುವಂತ ಹೇಳಬೇಕು. ಏನಪ್ಪಾ ಅಂದ್ರೆ, ನಮ್ಮ ಅಜ್ಜಯ್ಯರು ಬರೀ ವೀರೇಶ್ವರ ಲಿಂಗಾಯತ ಧರ್ಮಕ್ಕೆ ಸೀಮಿತವಲ್ಲ. ನಮ್ಮ ಮಠಕ್ಕೆ ಇಲ್ಲಿ ಬಂದಿರುವಂತ ಇಷ್ಟು ಭಕ್ತರಲ್ಲಿ 50% 70% ಲಿಂಗಾಯತರು, ಅದು ಬಿಟ್ಟು ಉಳಿದವರು ದೊಡ್ಡವರಿದ್ದಾರೆ. ನಮಗಿಂತ ಅಷ್ಟೇ ಅವರಲ್ಲಿ ಭಕ್ತಿದೆ ಮಾಡಿದ್ದಾರೆ. ನಾವ್ ಯಾಕೆ ಮಾಡಬಾರ್ದು? ನಾವ್ ಯಾಕೆ ನಮ್ಮ ಮಠಕ್ಕೆ ಸೇವೆ ಮಾಡಬಾರ್ದು? ಈಗ ನೋಡಿ, ಬೇರೆ ಧರ್ಮದ ಬಗ್ಗೆ ಹೇಳಬಾರ್ದು, ಆದ್ರೂ ನಾನು ದಯವಾಗಿ ಹೇಳ್ತೀನಿ, ಏನೇ ಆದ್ರೂ ನೋಡುವ. ನೋಡಿ, ನಮ್ಮ ಯೇಸು ಕ್ರಿಸ್ತ ಧರ್ಮದಲ್ಲಿ ಪ್ರತಿ ಭಾನುವಾರ ಪ್ರೇಯರ್ ಮಾಡಿ ಹೋಗ್ತಾರೆ, ಎಲ್ಲಾ ಕುಟುಂಬ ಸಮೇತರಾಗಿ ಹೋಗ್ತಾರೆ. ಅದೇ ಇಸ್ಲಾಂ ಧರ್ಮದಲ್ಲಿ ಪ್ರತಿ ಶುಕ್ರವಾರ ಹೋಗ್ತಾರೆ. ನಾವು ಯಾಕೆ ಪ್ರತಿಯೊಂದು ತಮಾಷೆ ಬಂದು ನಮ್ಮ ಧರ್ಮಕ್ಕೆ ಸೇವೆ ಮಾಡಬಾರ್ದು? ಒಂದು ತಿಂಗಳಲ್ಲಿ ಒಂದು ವಾರಕ್ಕೆ ನಾವು ಒಂದು ದಿನಕ್ಕೆ ಬರುವ ಎಲ್ಲಿ ನಮ್ಮ ಅಜ್ಜ ಮಾತಾಡಿದ್ದಾರೆ.
ಅಧ್ಯಾಯವನ್ನು ನೀವು ಸಮಾಜ ವೀರಶೈವರ ಲಿಂಗಾಯತನಾಗಿ ಅಂತ ಹೇಳ್ತಾ, ಈಗ ನಮ್ಮ ಮಠದ ಅಧ್ಯಾಯರು ದೂರದ ದೃಷ್ಟಿಯುಳ್ಳವರು, ಲಿಂಗಾಯತರು ವೀರಶೈವರಿಗಿಂತಲೂ ಹೆಚ್ಚಾಗಿ ಬೇರೆಯವರಿಗೂ ಕೂಡ ಪ್ರೀತಿ ವಿಶ್ವಾಸಗಳು ಅಂತ ಹೇಳ್ತಾ ನನಗೆ ಈ ಮಠದಲ್ಲಿ ಗುರುಗಳೇ ನೀವು ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳ್ತಿರ್ತಲ್ಲ, ಮುಂದಿನ ಪೀಳಿಗೆಗೆ ಮುಂದಿನ ಮಕ್ಕಳಿಗೆ ಇದೊಂದು ಹಾಕಿಕೊಟ್ಟ ಹಾದಿ ಅಪ್ಪಾಜಿ. ನಾನು ನಿಮ್ಮ ಬಗ್ಗೆ ಎಷ್ಟು ಹೇಳಿದರು ಕಮ್ಮಿನ ಅಪ್ಪಾಜಿ, ಎಷ್ಟು ಹೇಳಿದರು ಕಮ್ಮಿ. ಹಾಗಾದ್ರೆ ಇದೊಂದು ಪವಾಡ ಮಾಡಿದ್ರಲ್ಲ, ಬರೀ ಆಸ್ಟ್ರೇಲಿಯಾದಲ್ಲಿ ಅಲ್ಲ ನಾಗಪ್ಪನದು ರಾಜಣ್ಣ, ನೀವು ಬಾಂಬೆಗೆ ಬಂದಾಗ ನಮ್ಮ ರಿಸೋರ್ಟ್ ಜಾಗ ನೋಡಿರಲಿಲ್ಲ. ಅಜ್ಜಯ್ಯ ಅವರು 10 ವರ್ಷದಲ್ಲಿ ನಮ್ಮ ರಿಸೋರ್ಟ್ ಅವರು ನನಗೆ ಜೋಡಿ ನಾಗರ ಕಾಣಿಸಿದ್ರೆ ನಾನು 3 ಗಂಟೆಗೆ ಕೂತಿರಲಿಲ್ಲ ಮನೆಯಲ್ಲಿ, ನಮ್ಮ ಮನೆಯಲ್ಲಿ ಜಮೀನಲ್ಲಿ ತರೋದ್ರಿಂದ ನಾವಿರೋದು ಮೇಲೆ 15 ಫ್ಲೋರ್ನಲ್ಲಿ, ಅಲ್ಲಿ ಅವರಿಗೆ ನಾಗಪ್ಪ ಕಾಣಿಸಿದ್ರೆ ಅಲ್ಲೇ ಸೃಷ್ಟಿ ಆಗಿಲ್ಲ. ಆದರೆ ಇಲ್ಲಿಂದ ಅಜ್ಜರಿಗೆ ರಕ್ಷಣೆ ಆಗಿ ಬರುವಂತದ್ದು, ಇಲ್ಲಿ ಮಾಡುವ ಪೂಜೆ ಪುರಸ್ಕಾರ, ಇಲ್ಲಿ ಮಠದಲ್ಲಿ ಏನೋ ಒಂದು ಇತಿಹಾಸ ಇದೆ, ಏನೋ ಒಂದು ಇದೆ. ಈ ಅಜ್ಜಗಳ ಬಗ್ಗೆ ಮಾಡಿದ್ದಾರೆ, ಬೇರೆ ಯಾರ ಅಜ್ಜರಲ್ಲಿ ಮಠದಲ್ಲಿ ಸಾಧ್ಯವಿಲ್ಲ. ಕಾಯರೋಗಿಗಳು ನನಗೇನು ನಮ್ಮ ಮಠದ ದೊಡ್ಡ ಭಕ್ತರು, ನಾವು ಈ ಹೊಸ ಭಕ್ತರು 30 ವರ್ಷದಿಂದ ಕಾರ್ಯ ಮಾಡಿದಂತ ಭಕ್ತರು ನಮ್ಮ ಅಕ್ಕ ಹೇಳಿಕೊಳ್ತಿದ್ದಾರೆ. ನಾವು ಮಠಕ್ಕೆ ಹೋದಾಗ ಅಜ್ಜಯಲ್ಲಿ ಬಂದಾಗ ನೋಡಿ, ಅಜ್ಜಯಲ್ಲಿ ಬಂದಾಗ ಹೇಳ್ತೀನಿ, ಅಜ್ಜಾಯ ಹೆಸರು ಯೋಗಿ, ಅವರ ಹೆಸರು ಯೋಗಿ ಅಂತ ಕೊಟ್ಟಿದ್ದಾರೆ ನೋಡಿ. ಅವರ ಹೆಚ್ಚುವರಿ ಹೆಸರು ಯೋಗಿ. ಅವರು ಮಾಡುವ ಸೇವೆ ಚಿಕ್ಕ ಮಕ್ಕಳಿಂದ ಅವರ ದೀಕ್ಷೆಗಳಿಂದ ಮುಂಚೆನೆ ದೊಡ್ಡ ಜಗತ್ತುಗಳು ಅವರ ಯೋಗಿ ಅಂತ ಕರೀತಿದ್ರು. ಅವರ ಯೋಗಿ, ಅವರ ಭೋಗಿ, ಅವರ ಜೋಡಿಗೆ ಅವರಿಗೆ ಯಾರಿಗೋಸ್ಕರ ಮಾಡ್ತಿದ್ದಾರೆ? ಅವರು ಇಂದಿನ ಮಕ್ಕಳಿಗೆ ಮುಂದಿನ ಪೀಳಿಗೆ ಮಾಡ್ತಿದ್ದಾರೆ. ನಮ್ಮ ಅಕ್ಕ ಹೇಳ್ತಿದ್ರು, ಅಯ್ಯೋ ನಾವು ಮಾಡಿದ ಅಜ್ಜಯ್ಯರ ಹೊಸ ಕಲ್ಲಿಂದ ಭೇಟಿಯಾಗುತ್ತಿದ್ದು, ನಾವು ನೋಡಿದಾಗ ಅಲ್ಲಿ ಕಸ ಗುಡಿಸ್ತಿದ್ರು, ದರ್ಗಳು ಆಚೆ ಕಟ್ಟಾಗ್ತಿದ್ರು, ಕಸ ಗುಡಿಸ್ತಿದ್ರು. ನಾವು ಅಜ್ಜಯ್ಯರಿದ್ದಾರಪ್ಪ ಅಂದ್ರೆ ಕೂತಿಲ್ಲಪ್ಪ, ನಮ್ಮ ಅಜ್ಜಯ್ಯರ ಬರ್ತಾರೆ ಕೂತಿದ್ರೆ ಅವ್ರಿಗೆ ಹೋಗಿ ಕೈ ಕಟ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ನನಗೆ ಆಶೀರ್ವಾದ ಮಾಡಿ ಹೋದ್ರು. ಆ ತಾಯಿ ಹೇಳ್ತಾರೆ, ನಾನು ಹೆಸರು ಯಾಕಂದ್ರೆ ಅವರು ಕೂಡ ನಿಸ್ವಾರ್ಥವಾಗಿ ಎಡಗೈ ಮಾಡಿದ ಭಕ್ತಿ ಬಂದೆಗೈ ಕಾರಣವಾಗಿ ಗಂಡ ಹೆಂಡತಿ ಸೇವೆ ಮಾಡ್ತಿದ್ದಾರೆ ನಿರಂತರ 30 ವರ್ಷದಿಂದ. ನಾವು ಯಾಕೆ ಮಾಡಬಾರ್ದು? ನಮ್ಮ ಮಕ್ಕಳಿಗೆ ಮಾಡಬಾರ್ದು? ನಮ್ಮ ಫ್ರೆಂಡ್ಸ್ಗಳು ಯಾಕೆ ಮಾಡಬಾರ್ದು? ನಾನು ಕನ್ನಡದಲ್ಲಿ ಓದಿದ್ದು ಕಮ್ಮಿ. ನಾನು 11 ವರ್ಷದಲ್ಲೇ ಕರ್ನಾಟಕ ಬಿಟ್ಟು ಮುಂದೆ ಹೋದವನು. ನನಗೆ ಅಷ್ಟೊಂದು ಮಾತಾಡಲಿಕ್ಕೆ ಬರಲ್ಲ. ಆದ್ರೂ ಕೂಡ ನನ್ನ ಮಾತಾಡಲು ತಪ್ಪಿದರೆ ಕ್ಷಮೆ ಇರಲಿ ಅಪ್ಪಾಜಿ. ನನಗೆ ರಾಜೀವ್ ಶಾಸ್ತ್ರಿಗಳೇ, ನೀವು ನಮ್ಮನ್ನ ಗುರುತಿಸ್ಬೇಕು ದಯಮಾಡಿದ್ದೀವಿ. ನನಗೂ ಕಾಯಕ ಮಾಡಲಿಕ್ಕೆ ಸೇವೆ ಕೊಡಿ. ನಾನು ರಾಜಶಾಸ್ತ್ರಿಗಳೆಲ್ಲರೂ ನಮ್ಮ ಭವಿಷ್ಯನವರು ಅಜ್ಜರಿಗೆ ಬೆಳ್ಳಿದ ಮಾಡಬೇಕು ಅಂತ ವಾಗ್ದಾನ ಮಾಡಿದ್ರು ಅಂತ ಹೇಳಿ ಬೆಳ್ಳಿ ತಂದುಕೊಟ್ಟರು. ಬಂದು ನಾನು ಹೋದ ಅಮಾವಾಸ್ಯೆಗಿಂತ ಮುಂಚೆ ಅಮಾವಾಸ್ಯೆಗೆ ಬಂದಿದ್ದೆ. ಅವಾಗ ನಾನು ಕೂಡ ವಾಗ್ದಾನ ಮಾಡಿದ್ದೆ. ಬಟ್ ನಾನು ರಾತ್ರಿ ಬರ್ಬೇಕಾದ್ರೆ ಫ್ಲೈಟಲ್ಲಿ ಬೆಳ್ಳಿ ಬಿಡಲಾದ ನಾನು 5 kg ಬೆಳ್ಳಿ ವಾಗ್ದಾನ ಮಾಡಿದ್ದೇನೆ. ನಾನು ದೀಪಾವಳಿ ಹಬ್ಬಕ್ಕೆ ಇಲ್ಲೇ ಒಂದು ರಜೆಗೆ ಮಕ್ಕಳಿಗೆ 4 ದಿನ ಬರ್ತಾ ಇದ್ವಿ. ಅವ್ರು ಖಂಡಿತ ಬರ್ತೀರಿ. ನನಗೆ 2 ಫ್ರೆಂಡ್ಸ್ ಬರ್ತಾರೆ, ಅವರು ಬರ್ತಾರೆ. ಅದೇ ತರ ನೋಡಿ, ನಮ್ಮ ಚಿಕ್ಕಜ್ಜೆಯವರು ಹೋದ ಅಮಾವಾಸ್ಯೆ ಪೂಜೆ ಮಾಡಿದರು. ಚಿಕ್ಕಜ್ಜೆಯವರು ನೋಡಿ, ಅವರು ಕೂಡ ಜ್ಞಾನಿಗಳು. ನೀವು ಹೆಂದ್ರು ಅವರು ಮಹಾದೇವ ಬಂದೇ ಕೊಟ್ಟಿದ್ದಾರೆ. ಆದ್ರೆ ಲಕ್ಷ ಗಟ್ಟಲೆ, ಕೋಟಿ ಗಟ್ಟಲೆ ಜಪ ಮಾಡ್ತಾರೆ. ಯಾರಿಗೋಸ್ಕರ ಮಾಡ್ತಾರೆ? ಸುಮ್ಮನೆ ಕೂತಿರ್ತಾರೆ. ಆದ್ರೆ ಈ ಪೀಠಕ್ಕೆ ಕುಳಿದ ಮೇಲೆ ನಿರಂಜನ ಸ್ವರೂಪಿ, ತೇಜಸ್ಸು ಎಲ್ಲ ಈ ಸ್ವಾಮಿ ಇದೆ. ಅದೇ ಆಶೀರ್ವಾದ ಅವ್ರಿಗೆ ಬರ್ತಾ ಇದೆ. ಅವರು ದೀಕ್ಷೆ ಕೊಟ್ಟ ಗುರುಗಳಿಗೆ ಯಾರು ಬರ್ಬೇಕಾದ್ರೆ ಭಕ್ತರುಗಳಿಗೆ ಯಾಕೆ ಬರಬಾರ್ದು ಸ್ವಾಮೀಜಿ? ನನಗೂ ಕೂಡ ಅದೇ, ನನಗೆ ಇಷ್ಟು ಮಾತಾಡ್ತಾ ಇರಲಿಲ್ಲ. ನಾನಿಷ್ಟು ಸೆಕ್ಯೂರ್ ಬೆಳೆದಲ್ಲ. ನಾನು ಹುಟ್ಟಿದ್ದು 75 ಗ್ರಾಮದಲ್ಲಿ ಭಾರಿ ಬಡತನದಲ್ಲಿ ಹುಟ್ಟಿದವರು. ನಮಗೆ ಅಜ್ಜಯ್ಯರು ಒಂದು ದೀಕ್ಷೆ ಕೊಟ್ಟರು. ದೀಕ್ಷೆ ಕೊಟ್ಟ ಮೇಲೆ ನನಗೆ ಬೆಳಗ್ಗೆ ನಾನು ಜಪ ಮಾಡಿದ್ರೆ ನನಗೆ ಮನಸ್ಸು ಬರ್ತದೆ. ನನಗೆ ಆದಷ್ಟು ಪರಮಾತ್ಮ ಕಾಣಿಸ್ತೇಶ್ವರತೆ 4 ಉಪಕಾರ